ಏನು ಅಂದ್ಕೊಂಡ್ವಿ ಅಂದರೆ ನಾವು ಫಸ್ಟ್ ಸಿನಿಮಾ ಮೊದಲನೇ ಹೆಜ್ಜೆ ಇವತ್ತು ನಮ್ಮಲ್ಲೇ ಇರಬೇಕದು. ಅದು ಕನ್ನಡಿಗರಿಗೆ ಇರಬೇಕು, ಕನ್ನಡ ಸಿನಿಮಾನೇ ಆಗಿರಬೇಕು. ಸೊ ಅದು ಕನ್ನಡದಲ್ಲೇ ಮೊದಲನೇ ಹೆಜ್ಜೆ ಇಡಬೇಕು, ಈ ಜನಕ್ಕೆ ಸಿನಿಮಾ ಮಾಡಬೇಕು ಅಂತಲೇ ಮಾಡಿದ್ದಿದ್ದು. ಯಾಕಂದರೆ ಈ ಕುಟುಂಬನ ನಿಮಗೆ ಗೊತ್ತು, 5 ದಶಕಗಳಿಂದ ಹರಿಸ್ತಾ ಇರೋದು ಕನ್ನಡಿಗರು, ಬೆಂತಟ್ತಾ ಇರೋದು ಕನ್ನಡಿಗರು. ಸೊ ಆ ಕನ್ನಡಿಗರಿಗೆ ಈ ಸಿನಿಮಾ ಮಾಡಬೇಕು ಅಂತಲೇ ಮಾಡಿದ್ದು. ಬೇರೆ ಭಾಷೆಗಳಲ್ಲಿ ಅದು ಪ್ರಾಬಬ್ಲಿ ಇಲ್ಲಿನ ಒಂದು ರಿಯಾಕ್ಷನ್ ಮೇಲೆ ಪ್ರಾಬ್ಲಿ ಅವ್ರಿಗೆ ಪ್ಲ್ಯಾನ್ಸ್ ಇರುತ್ತೆ. ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಡಿಸ್ಕಸ್ ಮಾಡಿಲ್ಲ. ಕಾರಣ ಇದು ಪ್ರತಿ ಕನ್ನಡದ ಮನಗಳಿಗೆ ತಲುಪಿಸುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಇರಬೇಕು ಅಂತ ನಾವು ಅದ್ರ ಮೇಲೆ ಹೆಚ್ಚು ಫೋಕಸ್ಡ್ ಆಗಿದ್ದೀವಿ. ನೀವು ಬರ್ತಾ ಇದ್ದೀರಾ ನಮ್ಮ ಜೊತೆ? ಹೌದು, ಅದು ಕಲೆಕ್ಟಿವ್ ಡಿಸಿಷನ್ ಅಲ್ಲಿ ಮಾಡಬೇಕು ಅಂತ. ಟಗರು ಲಾಸ್ಟ್ ಆಗಿತ್ತಂತಲ್ಲಿ. ಸೊ ಮತ್ತು ಆ ಜನಗಳ ಪ್ರೀತಿ ವಿಶ್ವಾಸ ಅದು ಎಂಟೈರ್ ಕರ್ನಾಟಕ ಇದೆ, ಬಟ್ ಆದರೂ ಅಲ್ಲಿ ಮಾಡಬೇಕು ಅನ್ನೋದು ಒಂದು ಟೀಮ್ನ ಡಿಸಿಷನ್ ಆಯಿತು. ಸೊ ಎಲ್ಲರೂ ಖುಷಿಯಿಂದ ಒಪ್ಪಿ ಅದನ್ನು ಪ್ರೊಡಕ್ಷನ್ ಕೂಡ ಅದನ್ನ ಇನಿಷಿಯೇಟಿವ್ ತೊಗೊಂಡು ಮುಂದುವರಿಸಿದೆ. ಸೊ 23ಕ್ಕೆ ನಿಮ್ಮೆಲ್ಲರ ಸಮ್ಮುಖದಲ್ಲೇ ಈ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಹಾಸ್ಪಿಟಲ್ ನಡೆಯುತ್ತೆ. ಸಂತೋಷ ಸರ್, ನೀವು ಆಲ್ರೆಡಿ ಅಂದರೆ ಹಿಂದೆ ಮಾಡಿರೋ ಸಿನಿಮಾಗಳೆಲ್ಲ ಸೂಪರ್ ಸ್ಟಾರ್ಸ್ ಜೊತೆ ಮಾಡಿದ್ವಿ, ಅಂದರೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಹೀರೋ ಜೊತೆ ಮಾಡಿದ್ವಿ. ಇದು ಒಬ್ಬ ಹೊಸ ಹೀರೋ ಕಾನ್ಸೆಪ್ಟಲ್ಲಿ ಹೀರೋಯಿಸಮ್ನ ಹೆಂಗೆ ತೋರಿಸಿದ್ದೀರಿ ಅಂತ. ಯಾಕೆಂದರೆ ಒಬ್ಬ ಹೊಸಬ್ರನ್ನ ತುಂಬ ಜಾಸ್ತಿ ತೋರಿಸಿದ್ರು ಜನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲ ಅನ್ನೋದೊಂದು ಇರುತ್ತೆ. ಸೊ ಹೆಂಗೆ ಅಂದರೆ ಸ್ಟಾರ್ಸ್ನ ತೋರ್ಸಂಗೂ ತೋರ್ಸೋಕ್ಕಾಗಲ್ಲ. ಸೊ ಹೀರೋಯಿಸಮ್ ಅನ್ನೋದನ್ನ ಹೆಂಗೆ ತೋರಿಸಿದ್ದೀರಾ, ಅದೇನಾದರೂ ಹೇಳ್ಬೋದಂತ? ಹೌದು, ಇದರಲ್ಲಿ ಏನಾಗಿದೆ ಅಂದರೆ ನೀವು ಹೇಳಿದ್ದು ಕರೆಕ್ಟು. ಇದರಲ್ಲಿ ಪಾತ್ರನೇ ಯುವ ಅಂತ ಒಂದು ಪಾತ್ರ ಇದೆಯಲ್ಲ, ಆ ಪಾತ್ರನೇ ತುಂಬ ಸ್ಟ್ರಾಂಗ್ ಪಾತ್ರ, ಅಂದರೆ ತುಂಬ ವೈಬ್ರೆಂಟ್ ಪಾತ್ರ ಅದು. ಸೊ ಆ ಪಾತ್ರದ ವೈಬ್ರೆನ್ಸ್ಗೆ ಎಷ್ಟು ಬೇಕೋ ಅಷ್ಟು ಇಂಟೆನ್ಸಿಟಿನ, ಅಷ್ಟು ಒಂದು ಆ್ಯಕ್ಷನ್ನ, ಒಂದು ಮೋಲ್ಡನ್ನ ಅಲ್ಲಿಗೆ ನಾವು ಸೀಮಿತ ಮಾಡಿದ್ದೀವಿ. ಸೊ ಇದು ಆ ಪಾತ್ರ, ಇದು ಇಟ್ಸ್ ಅ ಕ್ಯಾರೆಕ್ಟರ್ ಡ್ರಿವನ್ ಫಿಲ್ಮ್, ಒಂದು ಪಾತ್ರದ ಸುತ್ತ ನಡೆಯುವಂಥ ಕತೆ. ಸೊ ಆ ಇಂಟೆನ್ಸಿಟಿ ನಿಮಗಿರ್ತದೆ. ಒಂದು ಯೂತಲ್ಲಿ ಒಂದು ರೇಜ್ ಇರುತ್ತೆ ಗೊತ್ತಾ? ಸೊ ಆ ರೇಜ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ಟಾರ್ಡಮ್ ಅಲ್ಲ, ಇನ್ನೊಂದಲ್ಲ, ಮತ್ತೊಂದಲ್ಲ, ರೇಜ್. ಸೊ ಆ ರೇಜ್ನ ತುಂಬ ಚೆನ್ನಾಗಿ ಇದರಲ್ಲಿ ಪೋರ್ಟ್ರೇ ಮಾಡಿದ್ದೀವಿ. ಅದು ಪ್ರಾಬಬ್ಲಿ ಎಲ್ಲ ಯೂತ್ಗೂ ಕನೆಕ್ಟ್ ಆಗುತ್ತೆ, ಆ ರೇಜ್. ಸೊ ಯೂತ್ ಅಂದಮೇಲೆ ಆ ರೇಜ್ ಇರಲೇಬೇಕು. ಕಾಲೇಜ್ ಡೇಸಲ್ಲಿ ಕಾಲೇಜಲ್ಲಿ ನಡೆಯೋ ಜಗಳಗಳಾಗ್ಬೋದು, ಗ್ಯಾಂಗ್ ವಾರ್ಗಳಾಗ್ಬೋದು, ಆ ಥರ ಎಷ್ಟೋ ಕಾಲೇಜ್ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಇದ್ದಾವೆ. ಅಲ್ಲಿ ತುಂಬ ವೈಬ್ರೆನ್ಸ್ ಇರುತ್ತೆ, ತುಂಬ ರೇಜ್ ಇರುತ್ತೆ. ಅದನ್ನು ತುಂಬ ಲೌಡಾಗಿ ಹೇಳಿದ್ದೀವಿ. ಆ ಥರ ಟ್ರೀಟ್ಮೆಂಟ್ ಆಗಿದೆ. ಬಿಕಾಸ್ ನೀವು ಹೇಳ್ದಂಗೆ ಮೊದಲನೇ ಸಿನಿಮಾ ಅದೊಂದು ಪಾತ್ರಕ್ಕೆ ಸೀಮಿತ ಆಗಿದ್ದೀವಿ. ಸೊ ಪಾತ್ರ ಬಿಟ್ಟು ಹೊರಗಡೆ ಬಂದಿಲ್ಲ. ಆ ಪಾತ್ರ ಏನೇನು ಮಾಡಬೇಕು, ಅದು ಯಾವ ರೇಜ್ಗೆ ಹೋಗ್ಬೇಕು, ಅದ್ರ ಸುತ್ತ ಅಷ್ಟು ದೊಡ್ಡ ಚಾಲೆಂಜಸ್ ಕಥೆಯಲ್ಲಿ ಬಿಲ್ಡ್ ಆಗಿರೋದ್ರಿಂದ ಆ ಪಾತ್ರನೂ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದೀವಿ. ನನಗೇನೋ ಒಂದು ಇಂಡಿವಿಜುವಾಲಿಟಿ ಕಾಣಿಸ್ತು. ಕಾರಣ ಏನಂದರೆ, ಫಸ್ಟ್ ಟೈಮು ದೊಡ್ಡ ಮನೇಲಿ ಒಂದು ಗಡ್ಡ ಮೀಸೆ ಬಿಟ್ಕೊಂಡು ಬಂದಿರೋ ಹೀರೋ, ಅದೇ ಹೊಸ್ದು ನನಗೆ. ನಾನು ಇಲ್ಲಿವರೆಗೂ ನೋಡಿರಲಿಲ್ಲ ಯಾರು, ಅಂದರೆ ಈ ಥರ ಒಂದು ಗೆಟಪ್ಪಲ್ಲಿ ಯಾರು ಇರಲಿಲ್ಲ. ಸೊ ನನಗೆ ಗುರು ನೋಡುವಾಗೆಲ್ಲ ಒಂಥರ ಇದು ಹೊಸ್ದು ಅನ್ಸೋದು. ಆಮೇಲೆ ಕಣ್ಣು ತುಂಬ ಚೆನ್ನಾಗಿದೆ ಗುರುದು, ವೆರಿ ಇಂಟೆನ್ಸ್ ಐಸು. ಬಟ್ ಆ್ಯಕ್ಷನ್ ಮಾತ್ರ ತುಂಬ ಸರ್ಪ್ರೈಸ್ ಆಯಿತು ನನಗೆ. ಅಂದರೆ ಟ್ರೈನ್ ಆಗಿದ್ರು ಎಲ್ಲವೂ ನಾನು ವಿಡಿಯೋಗಳು ನೋಡಿದ್ದೆ, ಬಟ್ ಅದು ಸ್ಪಾಟಲ್ಲಿ ಆ ಎಕ್ಸಿಕ್ಯೂಷನ್ ಮಾಡುವಾಗ ಅದೊಂಥರ ಕಿಕ್. ಆಡಿಯನ್ಸ್ಗೂ ತುಂಬ ಒಳ್ಳೆ ಕಿಕ್ ಇರುತ್ತೆ ಆ್ಯಕ್ಷನಲ್ಲಿ. ಆ ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಒಬ್ಬನೇ ಶಿವಾಲಿ ಒಂದು ಹೈಲೈಟ್ ಬಿಟ್ಟಿಲ್ಲ ನಾವು. ನುಂಚಾಕ್ ಇಟ್ಕೊಂಡು 2 ನುಂಚಾಕಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ಹೈಲೈಟ್ ಆಗುತ್ತೆ. ಅದು ಥಿಯೇಟ್ರಿಗೆ ಇರಲಿ ಅಂತ ನಾವು ರಿಲೀಸ್ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ನೋಡಿದಾಗ ಗುರು ಒಂದು ಇಂಡಿವಿಜುವಾಲಿಟಿ ಇದೆ. ಶಿವಣ್ಣ ನೋಡಿದಾಗ ನಮ್ಮ ಸಿನಿಮಾದ ಶೋರಿಲ್ ಆಗ್ಬೋದು, ಹಾಡು ನೋಡಿದಾಗ ಶಿವಣ್ಣನೂ ಅದೇ ಅಂದರು, ಇಲ್ಲ ಇಂಡಿವಿಜುವಾಲಿಟಿ ಇದೆ ಸಂತೋಷ್ ಗುರುಗೆ ಅಂತ. ನನಗೂ ಅದೇ ಅನಿಸಿದ್ದು. ಆ ಇಂಡಿವಿಜುವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೆರಳು ನೀವು ಹೇಳ್ದಂಗೆ ಇದ್ದೇ ಇರುತ್ತಲ್ಲ, ಆ ನೆರಳನ್ನ ನಮ್ಮ ಮನಸ್ಸಿಂದನೂ ಯಾರು ತೆಗಿಯೋಕ್ಕಾಗಲ್ಲ, ಜನರ ಮನಸ್ಸಿಂದನೂ ಯಾರು ತೆಗಿಯೋಕ್ಕಾಗಲ್ಲ. ಬಟ್ ಗುರು ಯಾರನ್ನೂ ಇಮಿಟೇಟ್ ಮಾಡಿಲ್ಲ. ನನಗೆ ತುಂಬ ಖುಷಿಯಾಗಿದೆ, ಅದೇ ಇಮಿಟೇಷನ್ ಇಲ್ಲ. ಸೊ ಇದು ಒಂದು ಓನ್ ಸ್ಟೈಲ್ ಇದೆ. ಅದರಲ್ಲಿ ನೆರಳು ಕಾಣುತ್ತೆ, ಶ್ಯಾಡೋಸ್ ಇರ್ತವೆ, ಅದು ನೀವು ಏನು ಮಾಡೋಕ್ಕಾಗಲ್ಲ, ನಿಮಗೆ ಅನಿಸ್ತಾ ಇರುತ್ತೆ ಹೊರಗಡೆಯಿಂದ. ಬಟ್ ಹಿ ಹ್ಯಾಸ್ ಮೈಂಟೈನ್ಡ್ ಹಿಸ್ ಇಂಡಿವಿಜುವಾಲಿಟಿ.
ನಾನು ಮುಂಚೆಯಿಂದ ಗುರು ಅಂದು ಅದು ತೆರೆಗೆ ಯುವರಾಜ್ ಆಗಿದೆ, ನನಗೆ ಗುರುನೇ ಆಗ್ಬಿಟ್ಟಿದೆ.